ಹಾಲಿನ ದರ ಹೆಚ್ಚಿಸಲು ಹಾಗೂ ಬಾಕಿ ಉಳಿದ ಪ್ರೋತ್ಸಾಹಧನ ಬಿಡುಗಡೆ ಮಾಡಲು ಆಗ್ರಹಿಸಿ ಶಿವಮೊಗ್ಗ ಜಿಲ್ಲಾ ಹಾಲು ಉತ್ಪಾದನಾ ಹಿತರಕ್ಷಣಾ ವೇದಿಕೆ ವತಿಯಿಂದ ಇಂದು ಅಮೀರ್ ಅಹಮದ್ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹಾಲು ಉತ್ಪಾದಕರ ಪ್ರೋತ್ಸಾಹಧನವನ್ನು ಸರ್ಕಾರ ನಮ್ಮ ಹೋರಾಟದ ಫಲವಾಗಿ ಸ್ವಲ್ಪ ಭಾಗ ಮಾತ್ರ ನೀಡಿದೆ. ಇನ್ನು 5 ತಿಂಗಳ ಹಣ ಬರಬೇಕಾಗಿದ್ದು ಕೂಡಲೇ ಈ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ಪ್ರೋತ್ಸಾಹಧನವನ್ನು ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಹಾಲು ಉತ್ಪಾದಕರ ವಳತಿಗಾಗಿ ಪ್ರತಿ ಲೀಟರ್ ಹಾಲಿಗೆ 20 ರೂಪಾಯಿ ಹಾಗೂ ಪ್ರೋತ್ಸಾಹಧನವನ್ನು 5 ರೂಪಾಯಿಗಳಿಂದ 10 ರೂಪಾಯಿಗಳಿಗೆ ಏರಿಸಬೇಕು. ಈಗಾಗಲೇ ಹಾಲು ಉತ್ಪಾದಕರಿಗೆ ಹೆಚ್ಚು ಖರ್ಚು ಆಗ್ತಾ ಇದ್ದು ಖರ್ಚನ್ನ ಹೊಂದಾಣಿಕೆ ಮಾಡಲು ಸಾಧ್ಯವಾಗ್ತಿಲ್ಲ. ಹಿಂಡಿಯ ಬೆಲೆ ದುಪ್ಪಟ್ಟಾಗಿದೆ. ಜೊತೆಗೆ ವಿದ್ಯುತ್, ಹಾಲು ಕರೆಯುವ ಯಂತ್ರ, ಕೂಲಿಕಾರರ ವೇತನ ಇವೆಲ್ಲವೂ ಹೆಚ್ಚಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಇದರ ಜೊತೆಗೆ ಪ್ರಕೃತಿಯ ವಿಕೋಪ ಎಂಬಂತೆ ರಾಸುಗಳಿಗೆ ಅಪಘಾತಗಳ ಆಗ್ತಾ ಇವೆ. ಅನೇಕ ಬಾರಿ ರಾಸುಗಳು ಮರಣ ಹೊಂದುತ್ತಿವೆ. ಇದು ಅತ್ಯಂತ ಕಷ್ಟಕರವಾಗಿದೆ. ಹಾಗಾಗಿ ಶಿವಮೊಗ್ಗ ಅಧ್ಯಕ್ಷರಾದ ವಿದ್ಯಾಧರ್ ಅವರು ಈ ಬಗ್ಗೆ ಗಮನ ಹರಿಸಬೇಕು ಮತ್ತು ಕೆಎಂಎಫ್ ಅಧ್ಯಕ್ಷರನ್ನ ಕೂಡಲೇ ನೇಮಕ ಮಾಡಬೇಕೆಂದು ಒತ್ತಾಯಿಸಿದರು. ಮನವಿಯನ್ನ ನಾವು ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಮೊಗ್ಗಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿದ್ಯಾಧರ್ ಅವರಿಗೆ ಕೂಡ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಮುಂಜೇಶ್ ಎಂ ಡಿ ಅವರಿಗೆ ಕೊಡ್ತಾ ಇದ್ದೀವಿ. ಹಾಗೆ ಕರ್ನಾಟಕ ರಾಜ್ಯದ ಶಿವಮೊಗ್ಗಿನ ನಿರ್ದೇಶಕರು, ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಶಿವಮೊಗ್ಗಿನ ನಿರ್ದೇಶಕರು, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಿಗೂ MADBಯ ಚೇರ್ಮನ್ ಆಗಿರ್ತಕ್ಕಂಥ ಮಂಜುನಾಥ್ ಗೌಡರ ಮುಖಾಂತರ ಸರ್ಕಾರಕ್ಕೆ ಗಮನ ತರಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅವರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಅತ್ಯಂತ ಆತ್ಮೀಯರು, ಅವರ ಮಾತುಗಳನ್ನ ಕೇಳ್ತಕ್ಕಂಥ ಒಂದು ಎಲ್ಲರಿಗೂ ನಮಸ್ಕಾರ. ಸರ್, ಈಗಾಗಲೇ ನಿಮಗೆ ಗೊತ್ತಿದೆ ನಮ್ಮ ಹೋರಾಟ ಏನು ಅಂತ ಹೇಳಿ. ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಥಮವಾದ ಹೋರಾಟ. ರೈತರಿಗೆ ಹಾಲಿನ ದರ ಸಿಗ್ತಾ ಇಲ್ಲ. ಕೇವಲ ಒಂದು ಬಾಟ್ಲಿ ನೀರು 25, ಹಾಲಿನ ರೈತಿಗೆ 35. ಯಾವ ರೀತಿ ಒಬ್ಬ ರೈತ ಹಾಲು ಕರೆದಿ ಈ ದೇಶಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಹೇಳಿ? ಬೆಳಗ್ಗೆ 5 ಗಂಟೆಯಿಂದ ಒಬ್ಬ ರೈತ ಮೊದಲು ಶುರು ಮಾಡೋದು ಕೊಟ್ಟೆಯಿಂದ, ಸಗಣಿ ಬಾಚೋದ್ರಿಂದ, ಹಾಲು ಕರೆಯೋದ್ರಿಂದ ಡೈರಿಗೆ ಹಾಕಿ ನಂತರ ಒಬ್ಬ ಹುಲ್ಕು ಇದೆ. ಅಲ್ಲೆಲ್ಲ ಕಷ್ಟಪಟ್ಟು 24x7 ಥರ ಕೆಲಸ ಮಾಡ್ತಕ್ಕಂಥ ಯಾರಾದರೂ ಒಬ್ಬ ರೈತ ಇದ್ರೆ ಅದು ಹಾಲು ಉತ್ಪಾದಕರು. ಹಾಗಾಗಿ ಹಾಲು ಉತ್ಪಾದಕರ ಬೇಡಿಕೆನ ಒಕ್ಕೂಟಗಳು ಅವ್ರ ಶಕ್ತಿ ಮೀರಿ ಈಡೇರಿಸಕ್ಕಾಗಲಿಲ್ಲ ಅಂದಾಗ ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಸುಮಾರು 35 ರೂಪಾಯಿ ಇರೋ ಹಾಲನ್ನ 20 ರೂಪಾಯಿ ಹೆಚ್ಚುವರಿಯಾಗಿ ರೈತರಿಗೆ ಕೊಡಬೇಕು. ಅದೇ ರೀತಿ ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಾ ಇದ್ದಾರೆ, ಸಾಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅದು 10 ರೂಪಾಯಿಗೆ ಏರಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ. ಅದೇ ರೀತಿ ಹಾಲು ಉತ್ಪಾದಕರ ಜೊತೆಯಲ್ಲಿ ನಮ್ಮ ಸಿಬ್ಬಂದಿಗಳು, ನಿಮಗೆ ಗೊತ್ತಿದೆ, ನೀವೆಲ್ಲ ರೈತರ ಮಕ್ಕಳೇ ಇದ್ದೀರಿ ಅಂತ ನಾವು ಭಾವಿಸ್ತೀವಿ. ಬೆಳಗ್ಗೆ ಶುರು ಮಾಡಿದ್ರೆ 5 ಗಂಟೆಯಿಂದ 11 ಗಂಟೆ ಹಾಲು ಲಿಫ್ಟ್ ಆಗೋವರೆಗೂ ಅವರು ಒಕ್ಕೂಟದಲ್ಲಿ ಸೊಸೈಟಿಯಲ್ಲಿ ಇರಬೇಕು. 135 BMCಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತದೆ. ಅದರಲ್ಲಿ ಪ್ರತಿ BMC ಅವರು 3000 ಲೀಟರ್ನ ರಕ್ಷಣೆ ಮಾಡ್ತಾರೆ. ಅದಕ್ಕೆ ಅವರಿಗೆ ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಮ್ಮ ರೈತ ಮಿತ್ರರು ಇವತ್ತು ಶಿವಮೊಗ್ಗ ಜಿಲ್ಲಾ ಹಾಲು ಉತ್ಪಾದಕರ ಹಿತರಕ್ಷಣಾ ವೇದಿಕೆ, ಹಾಗೆ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ, ಜಯ ಕರ್ನಾಟಕ ವೇದಿಕೆ, ಅನೇಕ ಸಂಘ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಕೊಟ್ಟರು. ಉದ್ದೇಶ ಏನಂತಂದರೆ, ಸುಮಾರು ಕರ್ನಾಟಕ ರಾಜ್ಯದಲ್ಲಿ 14 ಹಾಲು ಒಕ್ಕೂಟಗಳು ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ 25 ಲಕ್ಷಕ್ಕೂ ಹೆಚ್ಚು ರೈತರು ಹಾಲು ಉತ್ಪಾದನೆ ತೊಡ್ಕೊಂಡಿದ್ದಾರೆ. ಒಕ್ಕೂಟದ ವ್ಯಾಪ್ತಿಯಲ್ಲಿ, ಕರ್ನಾಟಕ ರಾಜ್ಯ ಒಕ್ಕೂಟದ ವ್ಯಾಪ್ತಿಯಲ್ಲಿ ಸುಮಾರು 85 ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಗುರಿಯನ್ನು ಇವತ್ತು ಕರ್ನಾಟಕ ರಾಜ್ಯ ಹೊಂದಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆ ಸುಮಾರು 9.5 ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಣೆ ಮಾಡ್ತಕ್ಕಂಥ ನಮ್ಮ ರೈತ ಬಂಧುಗಳು ಇವತ್ತು ಅದನ್ನು ಅತ್ಯಂತ ಯಶಸ್ವಿಯಾಗಿ ಹಾಲು ಸಂಗ್ರಹಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಬೇರೇನೂ ಇಲ್ಲ.
ಹಾಲು ಖರೀದಿಸತಕ್ಕಂತ ನಮ್ಮ ರೈತ ಉತ್ಪಾದಕರಿಗೆ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು. ಎಷ್ಟು ಮಾಡಬೇಕು ಅಂತ ಅಂದ್ರೆ ಪ್ರತಿ ಲೀಟರ್ಗೆ 20 ರೂಪಾಯಿಯನ್ನ ತಕ್ಷಣದಲ್ಲೇ ಹೆಚ್ಚಿಸಬೇಕು. ನಮ್ಮ ರೈತರನ್ನ ಉಳಿಸಬೇಕು. ಈಗ ಕೊಡ್ತಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನ 5 ರೂಪಾಯಿ ಕೊಡ್ತಾ ಇದೆ ಸರ್ಕಾರ, ಅದನ್ನು 10 ರೂಪಾಯಿಗೆ ಏರಿಸಬೇಕು. ಹಾಗಾಗಿ ನಾವು ಈ ಒಂದು ದೊಡ್ಡ ಹೋರಾಟವನ್ನ ಇಟ್ಕೊಂಡಿದ್ದೀವಿ. ಕಾರ್ಯದರ್ಶಿ ಮತ್ತೆ ನಾವು ಈ ದಿನ ಸಿಬ್ಬಂದಿ ಮತ್ತು ಹಾಲು ಉತ್ಪಾದಕರ ಇಬ್ಬರ ಬೇಡಿಕೆಯನ್ನು ಸರ್ಕಾರದ ಮಟ್ಟಕ್ಕೂ ಹಾಗೂ ಒಕ್ಕೂಟದವರ ಮಟ್ಟಕ್ಕೂ ಇಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಯಾಕೆಂತಂದ್ರೆ ಬೆಳಗ್ಗೆ 4:15ರಿಂದ ಪ್ರಾರಂಭಗೊಂಡು 10 ಗಂಟೆ ತನಕ ಕೆಲಸ ಮಾಡ್ತಕ್ಕಂಥವ್ರು ಏಕೈಕ ಸದಸ್ಯರು ಅಂತಂದ್ರೆ ಹಾಲು ಉತ್ಪಾದಕರು ಮತ್ತು ಸಿಬ್ಬಂದಿಗಳು. ಆದ್ರೆ ಸಿಬ್ಬಂದಿಗಳಿಗೆ ಇದುವರೆಗೂ ಯಾವುದೇ ಭದ್ರತೆ ಅನ್ನೋದು ಇಲ್ಲ. ಹಾಗಾಗಿ ಸಿಬ್ಬಂದಿಗಳಿಗೆ ಭದ್ರತೆಯನ್ನ ಕೊಡಿ, ಆರೋಗ್ಯಕ್ಕೆ ESI ಯನ್ನ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಯಾರಾದ್ರೂ ಸಾವಾದ್ರೂ ಕೂಡ ನಾವು ಒಂದು ದಿನ ರಜಾ ಹಾಕೋಂಗಿಲ್ಲ. ರಜಾ ವೇತನ ತಗೊಳ್ಳದೆ ಕೆಲಸ ಮಾಡ್ತಿರೋರು ನಾವು. ಆದ್ರಿಂದ ದಯವಿಟ್ಟು ನಮಗೆ ESI ಮಾಡಿಕೊಡಿ. ಉತ್ಪಾದಕರಿಗೆ ಹಾಲಿನ ದರವನ್ನು ಹೆಚ್ಚಿಸಿ. ಇದುವರೆಗೂ ಸಿಬ್ಬಂದಿಗಳು ತಗೊಳ್ತಾ ಇರುವಂತ ಪ್ರೋತ್ಸಾಹಧನ ಒಕ್ಕೂಟದ್ದಲ್ಲ, ಸರ್ಕಾರದ್ದಲ್ಲ, ನಮ್ಮ ಹಾಲು ಉತ್ಪಾದಕರ ಹಣದಲ್ಲೇ ನಾವು ವೇತನವನ್ನು ಪಡೆಯುತ್ತಾ ಇದ್ದೇವೆ. ಆದ್ರೆ ಹಾಲು ಉತ್ಪಾದಕರಿಗೆ ಸರಿಯಾಗಿ ದರ ಇಲ್ಲದೆ ಇದ್ದಾಗ ನಾವು ಅವರಿಗೆ ವೇತನವನ್ನ ಕೊಡಿ ಅಂತ ಕೇಳಕ್ಕಾದ್ರೂ ನಮ್ಗೆ ಬಾಯಿ ಇಲ್ಲ. ಅದಕ್ಕೆ ಈ ಎಲ್ಲಾ ವೇದಿಕೆಯ ಮೂಲಕ ಸರ್ಕಾರಕ್ಕೂ ಹಾಗೂ ಒಕ್ಕೂಟಕ್ಕೂ ನಮ್ಮ ಸಿಬ್ಬಂದಿಗಳನ್ನು ಗುರುತಿಸಿ ESI ಇಂದ ಹಿಡಿದು ಒಂದು ಸಹಾಯಧನವನ್ನು ಹೆಚ್ಚಿಸಬೇಕು, ಹಾಲಿನ ದರವನ್ನು ಹೆಚ್ಚಿಸಬೇಕು ಅಂತ ಎಲ್ಲರ ಮೂಲಕ ಕೇಳ್ಕೊತಾ ಇದ್ದೇನೆ.